ನಮ್ ಎತ್ತಾಳಗೌಡ್ರು ಹೇಳಿದ್ರಲ್ಲ ಕಡ್ಡೆ ಡಬ್ಬಿ ಅಂತ ಮಾಚಿಸ್ ಡಬ್ಬಿ ಇಟ್ಟಂಗ್ ಇಡ್ತೀರಂತ ಅವ್ರಂಗೆ ಹೇಳ್ತತಿ. ಅವ್ರು ಇಲ್ಲ ಅವ್ರು ಏನ್ ಹೇಳಿದ್ರ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕಂತ ಅವ್ರು ಹೇಳ್ತಾ ಮಾತಾಡ್ತಾರ ಎತ್ತಾಳಗೌಡ್ರು. ಇವ್ರು MB ಪಾಟೀಲ್ ಏನ್ ಹೇಳ್ಬೇಕಂತಂದ್ರೆ ಇದು ಎಷ್ಟು ದೊಡ್ಡದ ಹೆಸರಿದೆ ಅಷ್ಟು ದೊಡ್ಡದ ಏರ್ಪೋರ್ಟ್ ಆಗ್ಬೇಕು ಉತ್ತರ ಕರ್ನಾಟಕದ. ಮತ್ತೆ ಇನ್ನೊಂದೇನೈತಿ, ಉತ್ತರ ಕರ್ನಾಟಕದ ದೊಡ್ಡ ನಗರ ಆಗ್ಬೇಕು, ಫಸ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದು ಬೆಳಿಬೇಕು. ನಾ ಏನ್ ಹೇಳ್ಬೇಕಂತೀನಂದ್ರಿ, ಈಗ ಸಚಿವರು ನೀವಿದ್ದೀರಿ. ಈಗ ನೋಡ್ರಿ ಯತ್ನಾಳ್ ಅವರು ಬರೀ MLA ಇದ್ದಾಗೂ ರಗಡ್ ಮಾತಾಡ್ಯಾರಿ, ಅವ್ರು ದೊಡ್ಡ ಮಾತಾಡ್ಯಾರ, ಫಂಡ್ಸ್ ಹೆಚ್ಚಿಗೆ ತಗೊಂಡ್ಬಂದಾರ. ಯಾಕಂದ್ರೆ ಪ್ರೆಸೆಂಟ್ ಸಚಿವ MB ಪಾಟೀಲ್ ಅವ್ರಿಗೆ ಹೇಳ್ಬೇಕಾಗ್ತದ, ಯಾಕಂದ್ರೆ ಕರ್ನಾಟಕದವ್ರ ಕೈಗೆ ಅದರಿ ಇದು ಏರ್ಪೋರ್ಟ್ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕೈ ಆಗದ. MB ಪಾಟೀಲ್ ಅವರು ಸ್ವಲ್ಪ ಏನಂತಿರ್ಲ ಬೆನ್ ಹತ್ತಿದ್ರ ಏರ್ಪೋರ್ಟ್ ಓಪನಿಂಗ್ ಆಗ್ತದ್ರಿ, ಒಂದೇ ಮಂತ್ ಒಳಗ ಆಗ್ತದ್ರಿ. ಅವ್ರಿಗೆ MLA ಇದ್ದೀರಿ, ಈಗ ನಿಮ್ ಮನ್ಯಾಗಂತೂ ಕೊಡಿಸಿಲ್ಲ, ನೀವು ಸೋತಿಲ್ ಸಹಿತ ಎಂತ ಗೆದ್ದರೆ ಬಂದಿರಿ, MLA ಆಗಿರಿ. MLA ಆಗಿರತ್ತಂದ್ರ ವಿರೋಧ ಪಕ್ಷದ ನಾಯಕರ ಇಲ್ಲಿ ನೀವು, ಬಟ್ ಅಂದ್ರೂ ಬಿಜಾಪುರ ಕಡೆಯಿಂದರಿ ಮಾತಾಡ್ರಲ್ಲ. ನಾನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಅವ್ರಿಗೆ ಒಂದು ಮೈಂಡ್ ಸೆಟ್ ಐತಿ ನೋಡ್ರಿ. ಯತ್ನಾಳಗೌಡ ದೊಡ್ಡ ಒಂದು ಮೈಂಡ್ ಸೆಟ್ ಏನಂದ್ರೆ, ನಾನು ಬಿಜಾಪುರಕ್ಕೆ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ. ಹೌದು ಮಾಡ್ತೀನಿ ಅಂತ ಬರೀ ಮೈಂಡ್ ಸೆಟ್ ಅಲ್ಲಿ ಇಟ್ಕೋಬೇಡ್ರಿ, ಅದು ಕಾರ್ಯರೂಪ ಬರ್ಲಿ. ನೋಡ್ರಿ ವಿಧಾನಸಭಾದಾಗ ನೀವು ವಿರೋಧ ಪಕ್ಷ ಒಳಗೆ ಇದ್ದೀರತ್ತಂದ್ರ ನಿಮ್ ಮಾತು ಕೇಳಬೇಕಂದ್ರೆ ನೀವು ಮಾತಾಡ್ಬೇಕ್ರಿ, ಬಿಜಾಪುರ ಏರ್ಪೋರ್ಟ್ ಓಪನಿಂಗ್ ಮಾಡ್ರಿ ಅಂತ ಹೇಳಿ. ಎಷ್ಟೋ ವರ್ಷ ಆಲಿಕ್ ಬಂತ್ರಿ ಇದು. ಎಲ್ಲಿ ಶಿವಮೊಗ್ಗದಾಗ ನೋಡ್ರಿ ಆಪರೇಷನ್ ಆಗ್ಯದ, ಬಿಜಾಪುರದಿನ ಆಪರೇಷನ್ ಶುರು ಆಗಿಲ್ಲ. ನೋಡ್ರಿ ಪವರ್ಫುಲ್ ಯಾರಿದಾರ ಅಂದ್ರೆ ಯತ್ನಾಳ್ ಅವ್ರ ಇದಾರ್ರಿ, ಹಿನ್ನಾಡಿ MB ಪಾಟೀಲ್ ಅವ್ರ ಇದಾರೆ, ಇಬ್ರೇ ಪವರ್ಫುಲ್ ಇದಾರ್ರಿ ಹೇಳ್ಬೇಕಂದ್ ಬಿಜಾಪುರ ಒಳಗ. ಉಳ್ದವ್ರಂತೂ ನೀವು ರಮೇಶ್ ಜಿಗಜಿಣಗಿ ಅಂದ್ರಿ, ಅವ್ರಂತೂ ಲೋಕಸಭಾದಾಗ ನೋಡಿಲ್ರಿ ನಾವ್ರಿಗೆ. ಲೆಕ್ಕಕ್ಕಿಲ್ಲ ಹೇಳ್ಬೇಕನ್ನೋದು ಯಾರಿಗಂದ್ರ, ಒಂದು ಗೋವಿಂದ ಕಾರಜೋಳ ಅವ್ರಿಗ್ರಿ, ಇನ್ನೊಂದು ಇವ್ರು ಯತ್ನಾಳ್ ಅವ್ರಿ, ಹಿಂದಾಗಡಿ MB ಪಾಟೀಲ್ ಅವ್ರು. ಇವ್ರು 3 ಮಂದಿ ಏನಿದಾರಲ್ರಿ ಹಿಂದೂ ಮಾತಾಡ್ಯಾರಿ ಎದ್ರ ಸಂಬಂಧ ಅಂತಂದ್ರ ಬಿಜಾಪುರ ಏರ್ಪೋರ್ಟ್ ಸಂಬಂಧ. ಈಗ ಅವ್ರೇ ಬಂದಿ ಏನಂತಿರಲ್ರಿ ಓಪನಿಂಗ್ ನಡ್ಸ್ಕೊಡ್ರಿ 1 ತಿಂಗಳೊಳಗ ಆದರ್ಶಲ್ಲಿ. ಈಗ ಇದು ವಿಡಿಯೋ ನೋಡ್ರಿ, ನಾವು ಇಷ್ಟೆಲ್ಲ ಆಫೀಸರ್ಗೆ ಮಾತಾಡಿ ಒಳಗ್ ಬಂದಿ ಏರ್ಪೋರ್ಟ್ನೆಲ್ಲ ತೋರ್ಸಿವ್ರಿ. ಈ ವಿಡಿಯೋ ನಾವು ಇಷ್ಟು ಬಂದು ಟೈಮ್ ತೆಗದಿ ನಿಮ್ಗೆಲ್ಲ ಇಷ್ಟು ತೋರ್ಸಿದ ಸಂಬಂಧ ಒಂದು ಲೈಕ್ ಒಂದು ಕಮೆಂಟ್ ಕೊಡ್ರಿ. ಕಮೆಂಟ್ ಏನಿರ್ಬೇಕಂತಂದ್ರ ಬಿಜಾಪುರ ಏರ್ಪೋರ್ಟ್ ಆದಷ್ಟು ಜಲ್ದಿ ಓಪನಿಂಗ್ ಆರಿ ಅಂತ ಹೇಳಿ ಕಮೆಂಟ್ ಬರೀರಿ. ಇದು ವಿಡಿಯೋ ಯತ್ನಾಳಗೌಡರಿಗೆ ರೀಚ್ ಆಗ್ಬೇಕು. ರೀಚ್ ಆಗ್ಬೇಕು. ನಿಮ್ ಕರ್ತವ್ಯ ನಿಮ್ ಮೇಲಿದೆ. स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ನಮಸ್ಕಾರ ರೀ, ನನ್ನ ಹೆಸರು ಅಮಿತ್ ಹುದ್ದಾರ್. ನಮ್ಮ ಜೋಡಿ ಹೆರಿಟೇಜ್ ಆಕ್ಟಿವಿಸ್ಟ್ ಹಮ್ಜಾ ಮೆಹಬೂಬ್. ಶರಣಾರ್ಥಿ. ಅಸ್ಸಲಾಂ ಅಲೈಕುಂ. ಇವತ್ತು ಎಲ್ಲಿ ಬಂದೀವಿ ಅಂದ್ರೆ ಗೊತ್ತಾಗ್ತದೆ ನಿಮ್ಗೆ, ಜಗತ್ ಜ್ಯೋತಿ ಬಸವೇಶ್ವರ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಈಗ ಡೊಮೆಸ್ಟಿಕ್ ಏರ್ಪೋರ್ಟ್ ಅದ್ರಿ, ಬಟ್ ನಾವು ಇಂಟರ್ನ್ಯಾಷನಲ್ ಮಾಡ್ಬೇಕಂತ ಹೇಳಿ ಹೇಳಿಕತ್ತೀವಿ ಈಗ ಅಡ್ವಾನ್ಸ್. ಈಗ ನಾವು ಮಾತಾಡಿದೀವ್ರಿ, ಇಲ್ಲಿ ಯಾರಿಗೆ ಆಲ್ರೆಡಿ ಬಂದಾರ್ರಿ ಏರ್ಪೋರ್ಟ್. ಹಾ ರೀ, ಕರ್ನಾಟಕದ ಏರ್ಪೋರ್ಟ್ ಅಥಾರಿಟಿದವರು ಅಪಾಯಿಂಟ್ಮೆಂಟ್ ಆಗ್ಯದ್ರಿ. ಅವ್ರಿಗೆ ಮಾತಾಡಿದೀವಿ ನಾವು. ಜಸ್ಟ್ ನಾವು ಇನ್ಫಾರ್ಮೇಶನ್ ಕೊಟ್ಟಾರಿ ಅದ್ರ ಬಗ್ಗೆ. ನಾವು ಒಂದಾದ್ಮೇಲೆ ಒಂದು ಹೇಳ್ಕೊತ ಹೋಗ್ತೀವ್ರಿ. ಅದ್ರಗಿಂತ ಪೈಲ ಹಮ್ಜಾರ್ ಹೆಂಗ ಅನಿಸ್ತದ್ರಿ ನೋಡಿ ನಿಮ್ಗೆ ಏರ್ಪೋರ್ಟ್? ತುಂಬಾ ಆನಂದಮಯ, ತುಂಬಾ ಪರಮಾನಂದ ಆಗಿದೆ. ಯಾಕಂದ್ರೆ ಜಗತ್ ಜ್ಯೋತಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನೋವೇಷನ್ ಆಗ್ತಾ ಇದೆ. ಈಗಿನ ಸದ್ಯದಲ್ಲಿ ಅಂದ್ರೆ 2-3 ತಿಂಗಳಲ್ಲಿ ಆಗ್ಬಹುದು, ಆಗೋ ಚಾನ್ಸಸ್ ಇದೆ. ಅದು ಏನಂದ್ರೆ ನಮ್ಮ ಸ್ಟೇಟ್ ಗವರ್ಮೆಂಟ್ ಇನಾಗ್ರೇಷನ್ ಮಾಡೋರು. ಯಾಕಂದ್ರೆ ಅದು ಸೆಂಟ್ರಲ್ ಬರಂಗಿಲ್ಲ, ಇದು ಸಂಬಂಧ ಪಡಂಗಿಲ್ಲ. ಸ್ಟೇಟ್ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ, ಸ್ಟೇಟ್ ದವರು ಇನೋವೇಷನ್ ಮಾಡ್ತಾರೆ, ಸ್ಟೇಟ್ ಗವರ್ಮೆಂಟ್. ನಾವು ಮಾತಾಡಿದ್ರಿ ಆಫೀಸರ್ಗ 1 ಮಂತ್ ಹೇಳಿಗತ್ತಾರ ಅವರು. ಬಟ್ ನಾವು ಇಲ್ಲಿ ಸ್ಪೀಡ್ ನೋಡಿದ್ರೆ ನೋಡ್ರಿ ತಂದೇರಿ ನಾನು 1 ಮಂತ್ ಎಲ್ಲ ಕೆಲಸ ಮುಗ್ದದ, ಏನೂ ಇಲ್ಲ, ಆಲ್ಮೋಸ್ಟ್ ಎಲ್ಲ ಮುಗ್ದದ, ಏನೂ ಕೆಲಸ ಉಳಿದಿಲ್ಲ ಅಂತ ಹೇಳಿದಾರಿ ಅವ್ರು ನಮಗೆ. ಈಗ ನಿಮ್ದು ಈಗ ವಿಡಿಯೋ ನೋಡೋರ್ಗೆ ನಾವೇನ್ ಹೇಳ್ಬೇಕಂತೀವಂದ್ರಿ, ಇದು ಒಂದು ಹೇಳ್ಬೇಕ್ರಿ, ಯಾವೊಂದು ನೈಟ್ ಲ್ಯಾಂಡಿಂಗ್ ಸಂಬಂಧ ಒಂದು ಹೇಳಿದ್ರಿ ಅವರು. ಜಾಗ ಏನ ತಗೋಬೇಕಂತ ಹೇಳಿದಾರೆ. ಅಂದ್ರೆ ಏನಂತಿರ್ಲ ಲ್ಯಾಂಡ್ ಅಕ್ವಿಸಿಷನ್ ಎರಡೂ ಕಡೆ ಇನ್ನ ಮಾಡ್ಬೇಕಂತ ಹೇಳಿದ್ರಿ ಅವರು. ನೈಟ್ ಲ್ಯಾಂಡಿಂಗ್ ಮಾಡ್ಬೇಕಂತಂದ್ರ ಇದು ತಗೊಂಡ್ರಿ ಪೊಲಿಟಿಷಿಯನ್ ಹೆಸರು ತಗೊಂಡ್ ಮಾತಾಡೋಂಥದ್ದು ರಿಲೇಟೆಡ್ ಏನಂತ ಹೇಳಿ. ನೈಟ್ ಲ್ಯಾಂಡಿಂಗ್ ಮಾಡ್ಬೇಕಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಅಂದ್ರ ಅವರು. ಮತ್ತ ನೈಟ್
ಕಾರ್ಗೋನು ಬೇಕ್ರಿ ಬಟ್ ನೈಟ್ ಲ್ಯಾಂಡಿಂಗ್ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಅದೊಂದು ಅಲ್ರಿ ಏರ್ಪೋರ್ಟ್ ಅಂದ್ರೆ ನೈಟ್ ಲ್ಯಾಂಡಿಂಗ್ ಇಲ್ಲಾಂದ್ರೆ ಏನೋ ಏರ್ಪೋರ್ಟ್ ಅಲ್ಲ ಹಾ ರೀ ಇದು ಒಂದು ನಾವ್ ಎತ್ತಾಳಗೌಡ್ರು ಹೇಳಿದ್ರಲ್ಲ ಕಡ್ಡೆ ಡಬ್ಬಿ ಅಂತ ಮಾಚಿಸಿ ಡಬ್ಬಿ ಇಟ್ಟಂಗ್ ಇಡ್ತೀರಂತ ಅವ್ರಂಗೆ ಹೇಳ್ತತಿ ಅವ್ರು ಇಲ್ಲ ಅವ್ರು ಏನ್ ಹೇಳಿದ್ರ ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಬೇಕಂತ ಅವ್ರು ಮಾತಾಡ್ತಾರ ಎತ್ತಾಳಗೌಡ್ರು ಅವ್ರಂಗ ಆಗ್ಲಿ ನಮ್ದು ಮಾಚಿಸಿ ಡಬ್ಬಿ ಕಡ್ಡೆ ಡಬ್ಬಿ ಬೇಡ ಇಲ್ಲಿ ಮಾಡ್ಯಾರ ಚಲೋ ಮಾಡ್ಯಾರ ಈಗ ಚಲೋ ಮಾಡ್ಯಾರ ಚಲೋನೆ ಮಾಡ್ಯಾರ ಅದ್ರೊಳಗೆ ಏನ್ ಮಾತಿಲ್ಲ ಬರೋನ್ರಿ ಪಾಲಿಟಿಷಿಯನ್ಸ್ಗೆ ಯತ್ನಾಳ್ ಮತ್ MB ಪಾಟೀಲ್ ಅವ್ರ ಬಗ್ಗೆ ಎಲ್ಲಾರ ಕಡೆ ಬರೋನತ್ರ ಅದ್ರಿಗಿಂತ ಪೈಲ ಏರ್ಪೋರ್ಟ್ ರಿಲೇಟೆಡ್ ಇನ್ನ ಏನಾರ ಹೇಳೋದಿತ್ತಂದ್ರೆ ಅದು ಮುಗಿಸೋನತ್ರಿ ಫಸ್ಟ್ ಈಗ ಮೇನ್ ರೋಡ್ ಬೇಕಲ್ರಿ ಏರ್ಪೋರ್ಟಿಗೆ ಕನೆಕ್ಟಿವಿಟಿ ಬೇಕಲ್ಲ ದೊಡ್ಡ ಪ್ರಮಾಣದಾಗ ಅದ ರೀ ಅದ ರೋಡ್ ಈಗ ಅದ್ ಯಾವ್ದು ಯಾವ್ದ್ರಿ ಇದು ಮದ್ಭಾವಿ ಕಡೆಯಿಂದ ರೋಡ್ಲಿ ಬಂದಿವ್ರಿ ನಾವು ಸಣ್ಣದೈತ್ರಿ ಅದು ಅದೇ ರೋಡ್ ವೈಂಡಿಂಗ್ ಇಡೋದಲ್ರಿ ನೋಡಿದೀವಿ ನಾವು ಅಲ್ರಿ ಇಂಪಾರ್ಟೆಂಟ್ ಫೋಕಸ್ ಮಾಡೋದು ಅಂತೀನ್ರಿ ನಾನು ಈಗ ಅವ್ರು ಬೇಕಂದ್ರ ಮಾಡ್ಕೋತಾರಿ ಮೇನ್ ರೋಡ್ ಪಾಲಿಟಿಷಿಯನ್ಸ್ ಲ್ಯಾಂಡ್ ಅದ ರೀ ಅದು ಅವ್ರು ಬೇಕಂದ್ ಮಾಡ್ಕೋತಾರ ನಾವ್ ಅದ್ರ ಹಿಂದ್ ತಲೆ ಹಿಡಿಸೋದ್ ಬೇಡ ಅಂತೀನಿ ನಾನು ಈಗ ಮತ್ತೇನಾದ್ರೂ ಆಗ್ಲಿ ಎದರದ್ರಿ ಏರ್ಪೋರ್ಟ್ ಆಗ್ಯದ್ರಿ ಮೊನ್ನೆ ಯಾವ್ದೋ ಸೆಸ್ನಾ ಏರೋಪ್ಲೇನ್ ಬಂದಿತ್ರಿ ನಾ ಅದು ನೋಡಿದ್ವಿ ಫೋಟೋಗ್ರಾಫ್ ಅಂದ್ರ ಇದಕ್ ನಂದೇ ನಾನ್ ಹೇಳ್ತೇನ್ರಿ ಮದ್ವಿ ಬೋಣಿಗೆ ಆಗಿ ದಂಧಾ ಶುರು ಆಗ್ಲಿ ರೀ ಆಮೇಲೆ ದೊಡ್ಡ ಫ್ಲೈಟ್ ದೊಡ್ಡ ಏರ್ಪೋರ್ಟ್ ಅದು ಏನೈತಿ ಏನೇನ್ ಬ್ಲೈಂಡ್ ಲ್ಯಾಂಡಿಂಗ್ ಎಲ್ಲ ಮುಂದ ಆಗ್ತದೆ ಅಂತ ಹೇಳ್ತಾರ್ರಿ ಇಲ್ಲ ಈಗ ಪಾಲಿಟಿಷಿಯನ್ಸ್ ತಗೊಂಡ್ರಿ ಫಸ್ಟ್ ಈಗ ನೋಡ್ರಿ ಆಸ್ ಇಟ್ ಈಸ್ ಹೇಳ್ಬೇಕಂತಂದ್ರ ಇದ್ರ ಸಂಬಂಧ ಯಾರಿಗ ಗೋವಿಂದ್ ಕಾರಜೋಳ ಅವ್ರಿಗೆ ನಾವು ಕಾಂಗ್ರೆಚುಲೇಷನ್ಸ್ ಹೇಳ್ತೀವ್ರಿ ಯಾಕಂದ್ರೆ MP ಆಗ್ಯಾರ MLA ಸೋತ್ರುನು MP ಆಗ್ಯಾರ ಅದಕ್ಕೆ ನಾವು ಕಾಂಟ್ರಿಬ್ಯೂಷನ್ ಅದ ರೀ ಅದಕ್ಕೆ ಅವ್ರ ಫಸ್ಟ್ ನೇಮ್ ಅವ್ರು ತಗೋಬೇಕಂತೀವಿ ಅವ್ರಿಗೆ ಏನಂತ ಹೇಳ್ಬೇಕಂತೀರಿ ನೀವ್ ಹೇಳ್ರಿ ಹಿಂದಾಡ್ ಹೇಳ್ತೀನಿ ಅವ್ರಿಗೆ ತುಂಬಾ ನಾನು ರೆಸ್ಪೆಕ್ಟ್ ಕೊಡ್ತೀನಿ ಯಾಕಂದ್ರೆ ಅವ್ರು ಬಾಳ ತುಂಬಾ ಶ್ರಮ ಪಟ್ಟಾರೆ ಅವರು ಅಂದ್ರೆ ಸ್ವಂತ ಏರ್ಪೋರ್ಟ್ ಅಂತ ಅವ್ರು ತಗೊಂಡು ಅವ್ರು ಬಂದಿದ್ದಾರೆ ಅವ್ರು ಮೇಲೆ ಬರ್ತಿದ್ರು ಅವ್ರು ನೋಡ್ಲಿಕ್ಕೆ ಇನ್ಸ್ಪೆಕ್ಷನ್ ಆಗ್ಲಿ ಉಸ್ತುವಾರಿ ನೋಡ್ಕೊತಿದ್ರು ಇದು ಏರ್ಪೋರ್ಟ್ ಬಟ್ ಬೇರೆ ರಾಜಕಾರಣಿಗಳ ಬಗ್ಗೆ ನನ್ಗೆ ಅಷ್ಟು ರೆಸ್ಪೆಕ್ಟ್ ಇಲ್ಲ ಅದನ್ನ ಕೊಡಂಗೂ ಇಲ್ಲ ನಾನು ಇವ್ರು ಗೋವಿಂದ್ ಕಾರಜೋಳ ಅವ್ರಿಗೆ ಏನ್ ಹೇಳ್ಬೇಕಂತೀನಿ ಅಂದ್ರಿ ಈಗ ನೀವು MP ಆಗಿರ ಅಂದ್ರ ಸ್ವಲ್ಪ ಬರ್ರಿ ಈ ಕಡೆ ಏರ್ಪೋರ್ಟ್ ಓಪನಿಂಗ್ ಸಂಬಂಧ ಆದಷ್ಟು ಜಲ್ದಿ ಮಾಡಿಸ್ರಿ ಓಪನಿಂಗ್ ಅಂತ ಹೇಳಿ ಅವ್ರಿಗೂ ತಗೊಂಡ್ರಿ ಅವ್ರಿಗೂ ತಗೊಂಡತ್ತ ಈಗ ಹೆಸರು ಹೋಗುನತ್ತ ನೀವು ಹಂಗ ಜಲ್ದಿ ಮಾಡಿದ್ರ ತಲಿ ಕೆಡ್ತದ್ರಿ ಎಲ್ಲಾರ್ದು ಈಗ ಒಂದೇ ಮಾತು ಹೇಳ್ಬೇಕಂತೀವ್ರಿ ಯಾರಿಗ ಗೋವಿಂದ್ ಕಾರಜೋಳ ಅವ್ರಿಗೆ ಒಂದೇಂದ್ರ ನಿಮ್ದೇ ಏರ್ಪೋರ್ಟ್ ಅದ ರೀ ನೀವೇ ಬೆನ್ ಹತ್ ಮಾಡಿಸಿರಿ ಈಗ ಓಪನಿಂಗ್ ಒಂದ್ ಬೆನ್ ಹತ್ರಿ ಓಪನಿಂಗ್ ಮಾಡಿಸ್ರಿ MP ಇದೀರಿ ನೀವು ಪವರ್ ಆಗಿದ್ದೀರಿ ನಿಮ್ದೇ ಗೌರ್ಮೆಂಟ್ ಅದ ಸೆಂಟ್ರಲ್ ಒಳಗ ಅದಾದ್ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಯಾರಂದ್ರಿ MB ಪಾಟೀಲ್ ಅವರು ಈಗ MB ಪಾಟೀಲ್ ಅವ್ರಿಗೆ ಏನ್ ಹೇಳ್ಬೇಕಂತೀರಿ MB ಪಾಟೀಲ್ ಏನ್ ನಿಮ್ಗೆ ಗೊತ್ತೇ ಐತಿಲ್ಲ MB ಪಾಟೀಲ್ ಏನ್ ಹೇಳ್ಬೇಕು ಫಸ್ಟ್ MB ಪಾಟೀಲ್ ಈಗ ನಮ್ಮ ಬಸವಣ್ಣವ್ರ ಇದು ಹೆಸರಿತ್ತು ದೊಡ್ಡ ಹೆಸರು ಇದು ದೊಡ್ಡ ಹೆಸರು ಜಗಜ್ಯೋತಿ ಅವ್ರದ್ದು ಹೆಸರು ಎಷ್ಟು ದೊಡ್ಡದಿದೆ ಅಷ್ಟು ದೊಡ್ಡದು ಏರ್ಪೋರ್ಟ್ ಆಗ್ಬೇಕು ನಾನ್ ಫಸ್ಟ್ ಇವ್ರು MB ಪಾಟೀಲ್ ಏನ್ ಹೇಳ್ಬೇಕಂತಂದ್ರೆ ಇದು ಎಷ್ಟು ದೊಡ್ಡದ ಹೆಸರಿದೆ ಅಷ್ಟು ದೊಡ್ಡದ ಏರ್ಪೋರ್ಟ್ ಆಗ್ಬೇಕು ಉತ್ತರ ಕರ್ನಾಟಕದ ಮತ್ತೆ ಇನ್ನೊಂದೇನೈತಿ ಉತ್ತರ ಕರ್ನಾಟಕದ ದೊಡ್ಡ ನಗರ ಆಗ್ಬೇಕು ಫಸ್ಟ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ದೊಡ್ಡದು ಬೆಳಿಬೇಕು ಈ ಏರ್ಪೋರ್ಟ್ ಹೆಂಗ್ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಹೆಸರು ಬಂದಿದೆ ಅಲ್ರಿ ಹಂಗೆ ನಗರ ಇನ್ಫ್ರಾಸ್ಟ್ರಕ್ಚರ್ ನಗರ ಬೆಳಿಬೇಕು ನಗರ ರಸ್ತೆ ಗಿಡ ಮರ ಏನೇ ಇನ್ಫ್ರಾಸ್ಟ್ರಕ್ಚರ್ ಏನೇನ್ ಬೇಕು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಬೆಳಿಬೇಕು ಏನೇನ್ ಫೆಸಿಲಿಟೀಸ್ ಬೇಕು ಅದು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಅದು ನೋಡ್ಕೊಳ್ಳೋದು ಜವಾಬ್ದಾರಿ MB ಪಾಟೀಲ್ ಅವ್ರದ್ದು ಈಗ ರೀ ಈಗ ನಾ ಏನ್ ಹೇಳ್ಬೇಕಂತೀನಂದ್ರಿ ಈಗ ಸಚಿವರು ನೀವಿದ್ದೀರಿ ಈಗ ನೋಡ್ರಿ ಯತ್ನಾಳ್ ಅವರು ಬರೀ MLA ಇದ್ದಾಗೂ ರಗಡ್ ಮಾತಾಡ್ಯಾರ ಅವ್ರು ದೊಡ್ಡ ಮಾತಾಡ್ಯಾರ ಫಂಡ್ಸ್ ಹೆಚ್ಚಿಗೆ ತಗೊಂಬಂದಾರ ಕಾಂಟ್ರಿಬ್ಯೂಷನ್ ಬಸವನಗೌಡ್ರದ್ದು ಅದರಿ ಹಂಗ ನೀವು ಈಗ ನಿಮ್ದು ಗೌರ್ಮೆಂಟ್ ಅದ ಅಂದ್ರ ನೀವು ಆದಷ್ಟು ಜಲ್ದಿ ಓಪನಿಂಗ್ ಮಾಡಿಸ್ಬೇಕ್ರಿ ನಾವು ಯಾಕಂದ್ರೆ ಪ್ರೆಸೆಂಟ್ ಸಚಿವ MB ಪಾಟೀಲ್ ಅವ್ರಿಗೆ ಹೇಳ್ಬೇಕಾಗ್ತದ ಯಾಕಂದ್ರೆ ಕರ್ನಾಟಕದವ್ರ ಕೈಗೆ ಅದರಿ ಇದು ಏರ್ಪೋರ್ಟ್ ಪ್ರೆಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕೈಗೆ ಅದ MB ಪಾಟೀಲ್ ಅವರು ಸ್ವಲ್ಪ ಏನಂತಿರ್ಲ ಬೆನ್ ಹತ್ತಿದ್ರ ಏರ್ಪೋರ್ಟ್ ಓಪನಿಂಗ್ ಆಗ್ತದ್ರಿ ಒಂದೇ ಮಂತ್ ಒಳಗ ಆಗ್ತದ್ರಿ ಅವ್ರು ಬೆನ್ ಹತ್ತಿದ್ರ ಈಗ ಅವ್ರ ಅಲ್ಲಿ ತನಕ ತಗೊಂಬಂದಾರ್ರಿ ನೀವು ಓಪನಿಂಗ್ ಅರಿ ಮಾಡಿಸ್ಕೊಡ್ರಿ ಅಂತೀನ್ರಿ ನಾನು ಹೌದಲ್ರಿ ಅದಾದ್ಮೇಲೆ ನೆಕ್ಸ್ಟ್ ಯಾರು ಬರ್ತಾರ್ರಿ ಲೀಡರ್ ಇವ್ರು ಬರ್ತಾರ ಇಲ್ರಿ ಜಿಗಣಿ ಹೋಗ್ಬೇಡ್ರಿ ನೀವು ಪೈಲಾ ಇಂಪಾರ್ಟೆಂಟ್ ಮುಗಿಸುವಂತ
ಇವ್ರು ಬರ್ತಾರಿ, ಬಸನಗೌಡ್ರು ಬರ್ತಾರ್ರಿ. ಬಸನಗೌಡ್ರಿಗೆ ಏನ್ ಹೇಳ್ಬೇಕಂತೀರಿ? ಬಸನಗೌಡ್ರು ನೋಡ್ರಿ, ಅವ್ರು ಕೆಲಸ ಮಾಡ್ಯಾರ ಬಿಜಾಪುರ ನಗರ ಸಿಟಿ ಒಳಗಡೆ, ಇಲ್ಲ ಅನ್ನಂಗಿಲ್ಲ. ಅವರು ಪ್ರಯತ್ನ ಮಾಡಿದ್ದಾರೆ, ಇನ್ನೂ ಮಾಡ್ತಾರ. ಅವ್ರ ಇನ್ಫ್ರಾಸ್ಟ್ರಕ್ಚರ್ ಅವ್ರ ಮೈಂಡ್ ಸೆಟ್ ಅಲ್ಲಿ ಇದೆ ಈಗ ಸದ್ಯಕ್ಕೆ. ಅವರು ಹಿಂದೆ ನೋಡಿದ್ರೆ, ಅವ್ರ ಕೆಲಸ ನೋಡಿದ್ರೆ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಲಕ್ಷ ಕೊಟ್ಟಿದ್ದಾರೆ ನಗರದ್ದು. ಬಟ್ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರಿಗೆ ಏನ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಈಗ ಹೇಳ್ತಾ ಇದ್ದಾನೆ ಅವ್ರಿಗೆ ಡೈರೆಕ್ಟ್ಲಿಗೆ, ಇವ್ರು ನಗರ ನಮ್ಮ ಬಸನಗೌಡ ಯತ್ನಾಳ್ ನೀವು ಹೇಳಿದ್ರಿ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಏನಂದ್ರೆ ಮೂಲಭೂತ ಸೌಕರ್ಯ, ಪ್ರವಾಸೋದ್ಯಮಿಗೆ ಏನ್ ಬೇಕಾಗ್ತಿದೆ ಅದು ಮೂಲಭೂತ ಸೌಕರ್ಯ, ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಪ್ರವಾಸಿಗರಿಗೆ ಬಂದು ಏನೇನ್ ಬೇಕಾಗ್ತೈತಿ ಅದು ನೀಲಿ ನಕ್ಷೆ ಪ್ಲಾನಿಂಗ್ಸ್ ಏನದ ಟೂರಿಸಂ ಇನ್ಫ್ರಾಸ್ಟ್ರಕ್ಚರ್ ಬೆಳೆಸ್ಬೇಕು. ಅವಾಗ ಇದು ಏರ್ಪೋರ್ಟ್ ನಡಿತೈತಿ. ಏನಂದ್ರೆ ನೀವು ಈ ನಗರಕ್ಕೆ ಬೆಲೆ ಕೊಡ್ಲಿಲ್ಲ, ನಗರಕ್ಕೆ ನೀವು ಕಾಳಜಿ ವಹಿಸ್ಲಿಲ್ಲ ಅಂದ್ರೆ ಜನ ಬರಂಗಿಲ್ಲ. ಬಿಜಾಪುರ ಪ್ರವಾಸಿಗರು ಬರಲ್ಲ. ಇದು 100% ಇದೆ ನೋಡ್ರಿ. ನಾ ಏನ್ ಹೇಳ್ಬೇಕಂತೀನಂದ್ರ, ಚಲೋ ಮಾತಾಡಿದ್ರಿ ನೀವು. ವಿಧಾನಸಭಾ ಒಳಗ ಕಡಿ ಡಬ್ಬಿ ಇಟ್ಟಿರಿ, ಬಿಜಾಪುರ್ಗ ಸುಣ್ಣ ಹೊಡೆದವ್ರಿಗೆ ಬೆಣ್ಣ ಅಂತೇಳಿ ಚಲೋ ಮಾತಾಡಿರಿ. ಈಗ ಓಪನಿಂಗ್ ಬಂದದ್ರಿ ಟೈಮ್, ನೀವು MLA ಇದ್ದೀರಿ. ಈಗ ನಿಮ್ ಮನ್ಯಾಗಂತೂ ಕೊಡಿಸಿಲ್ಲ, ನೀವು ಸೋತಿಲ್ ಸಹಿತ ಗೆದ್ದರೆ ಬಂದಿರಿ, MLA ಆಗಿರಿ. MLA ಆಗಿರತ್ತಂದ್ರ ವಿರೋಧ ಪಕ್ಷದ ನಾಯಕರ ಇಲ್ಲಿ ನೀವು. ಬಟ್ ಅಂದ್ರೂ ಬಿಜಾಪುರ ಕಡೆಯಿಂದರಿ ಮಾತಾಡ್ರಲ್ಲ ವಿಧಾನಸಭಾ ಒಳಗ, ಏರ್ಪೋರ್ಟ್ ಅದು ಓಪನಿಂಗ್ ಮಾಡಿಸ್ರಿ, ಇದನ್ನ ಸಕ್ಸಸ್ಫುಲ್ ಮಾಡ್ರಿ ಅಂತ ಹೇಳಿ ನಿಮ್ದೊಂದು ಏನಂತೀರಲ್ರಿ ಮಾತ್ ಬರ್ಲಿ ವಿಧಾನಸಭಾದಿಂದ. ಈಗ ಯತ್ನಾಳ್ ನಂಗೆ ಅಪ್ರಿಶಿಯೇಟ್ ಮಾಡ್ಬೇಕ್ರಿ ಆಕ್ಚುಲಿ. ಯಾಕಂದ್ರೆ ಅವ್ರ ಏನ್ ಹೇಳಿದ್ರು, ನಾನು ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಅವ್ರಿಗೆ ಒಂದು ಮೈಂಡ್ ಸೆಟ್ ಐತಿ ನೋಡ್ರಿ. ಯತ್ನಾಳ್ ದೊಡ್ಡ ಒಂದು ಮೈಂಡ್ ಸೆಟ್ ಏನಂದ್ರೆ, ನಾನು ಬಿಜಾಪುರಕ್ಕೆ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ. ಹೌದು ಮಾಡ್ತೀನಿ ಅಂತ ಬರೀ ಮೈಂಡ್ ಸೆಟ್ ಅಲ್ಲಿ ಇಟ್ಕೋಬೇಡ್ರಿ, ಅದು ಕಾರ್ಯರೂಪದ ಬರ್ಲಿ. ಈಗ ಅದು ಏನ್ ತರದಕ್ಕೆ ಆಚರಣೆಯಲ್ಲಿ ಬರ್ಬೇಕಾದ್ರೆ ಅದು ಮೈಂಡ್ ಸೆಟ್ ಸ್ಮಾರ್ಟ್ ಸಿಟಿ ಮಾಡ್ಲೇಬೇಕು ನೀವು. ಅದೊಂದು ನಿಮ್ ಜವಾಬ್ದಾರಿ, ಅದೊಂದು ಮಾಡೇಬೇಡಿ. ಈಗ ಸ್ಮಾರ್ಟ್ ಸಿಟಿ ಅಂದ್ರೆ ನೀವೆಲ್ಲ ಅದ್ರ ಸ್ಮಾರ್ಟ್ ಸಿಟಿ ಏನೇನ್ ಬೇಕಾಗ್ತೈತಿ, ತುಂಬಾ ಅದ್ರ ಸ್ಮಾರ್ಟ್ ಪ್ಲಾನಿಂಗ್ಸ್ ಅದಾವ. ಸ್ಮಾರ್ಟ್ ಸಿಟಿ ಮಾಡ್ಬೇಕು, ಅದು ಪ್ಲಾನಿಂಗ್ಸ್ ಬರ್ಲಿ. ನೀವು ಏರ್ಪೋರ್ಟ್ ಬ್ಯಾರೇಜ್ ಹೊಂಟ್ರಿ ಗಾಡಿ, ನೀವು ಏನ್ ಹೇಳ್ಬೇಕು? ನಾನು ಅವ್ರು ಯತ್ನಾಳ್ ಪ್ಲಾನ್ಸ್ ಹೇಳತ್ತೀನ್ರಿ. ಆಯ್ತಾಯ್ತ್ರಿ, ಏರ್ಪೋರ್ಟ್ ಮಾತಾಡ್ರಿ ನೀವು ಪೈಲ. ಏರ್ಪೋರ್ಟ್ ನೋಡ್ರಿ, ವಿಧಾನಸಭಾದಾಗ ನೀವು ವಿರೋಧ ಪಕ್ಷ ಒಳಗೆ ಇದ್ದೀರತ್ತಂದ್ರ ನಿಮ್ ಮಾತು ಕೇಳಬೇಕಂದ್ರೆ ನೀವು ಮಾತಾಡ್ಬೇಕ್ರಿ. ಬಿಜಾಪುರ ಏರ್ಪೋರ್ಟ್ ಓಪನಿಂಗ್ ಮಾಡ್ರಿ ಅಂತ ಹೇಳಿ. ಎಷ್ಟು ವರ್ಷ ಆಗಿಗೆ ಬಂತ್ರಿ ಇದು. ಎಲ್ಲಿ ಶಿವಮೊಗ್ಗದಾಗ ನೋಡ್ರಿ ಆಪರೇಷನ್ ಆಗ್ಯದ, ಬಿಜಾಪುರದಿನ ಆಪರೇಷನ್ ಶುರು ಆಗಿಲ್ಲ. ಎಲ್ಲ ರೆಡಿ ಆಗಿ ಎಲ್ಲ ಮುಗಿದ್ ಬಿಟ್ಟದ. ಮತ್ ಮಾಡ್ಬೇಕಲ್ಲ ನೀವು ಮಾತಾಡೋರು. ಜವಾಬ್ದಾರಿ ತಗೋಬೇಕು. ಬಿಜಾಪುರದ ರಾಜಕಾರಣಿಗಳು ನೀವೆಲ್ಲ ಪೊಲಿಟಿಷಿಯನ್ ಇದಿರಲ್ಲ, ನೀವೆಲ್ಲ ಜವಾಬ್ದಾರಿ ತಗೊಂಡ್ರೆ ಇದು ಬೇಗ ಆಗ್ತೈತಿ. ನೀವು ಜವಾಬ್ದಾರಿ ತಗೋತಾ ಇಲ್ಲ, ನೀವು ಒಂದೊಂದ್ ದಿಕ್ಕಿಗಿದ್ದೀರಿ, ಎಲ್ಲರೂ ಒಂದೊಂದ್ ದಿಕ್ಕಿಗಿದ್ದೀರಿ. ಶಿವಮೊಗ್ಗ ಏರ್ಪೋರ್ಟ್ ಆಲ್ರೆಡಿ ನಮ್ ಬಿಜಾಪುರ ಏರ್ಪೋರ್ಟ್ ಶಿವಮೊಗ್ಗ ಏರ್ಪೋರ್ಟ್ ಸೇಮ್ ಟೈಮಿಂಗ್ ಅಲ್ಲಿ ಕೆಲಸ ಸ್ಟಾರ್ಟ್ ಆಯ್ತು, ಆಪರೇಷನ್ ಸ್ಟಾರ್ಟ್ ಆಗೈತೆ. ಅಲ್ಲಿ ನೀವು ದಿಕ್ಕಿಗೆ ಒಬ್ಬರು ರಾಜಕಾರಣಿಗಳಿದ್ರಿ. ಬಿಜಾಪುರ ರಾಜಕಾರಣ ಮತ್ತೆ ಯಾವಾಗ ಓಪನಿಂಗ್ ಆಗ್ತೈತಿ ಬಿಜಾಪುರ? ಈಗ ನೋಡ್ರಿ, ಪವರ್ಫುಲ್ ಯಾರಿದಾರ ಅಂದ್ರೆ ಯತ್ನಾಳ್ ಅವ್ರ ಇದಾರ್ರಿ, ನಾಡಿ MB ಪಾಟೀಲ್ ಅವ್ರ ಇದಾರೆ. ಇಬ್ರೇ ಪವರ್ಫುಲ್ ಇದಾರ್ರಿ ಹೇಳ್ಬೇಕಂತ ಬಿಜಾಪುರ ಒಳಗ. ಉಳ್ದವ್ರಂತೂ ನೀವು ರಮೇಶ್ ಜಿಗಜಿಣಗಿ ಅಂದ್ರಿ, ಅವ್ರಂತೂ ಲೋಕಸಭಾದಾಗ ನೋಡಿಲ್ರಿ ನಾವ್ರಿಗೆ. ಲೆಕ್ಕಕ್ಕಿಲ್ಲ, ಅದೇನ ಹೇಳ್ಬೇಡ. ಅವ್ರು ಗೆದ್ದು ಬರ್ತಾರ್ರಿ ಮೋದಿ ಹೆಸರ್ಲಿ. ಅವ್ರದ್ದೇನ ಕಾರ್ಯಕ್ರಮ ನಾವಂತೂ ನೋಡಿಲ್ಲ. ಅವ್ರು ಬಂದು ಇಲ್ರಿ ಈ ಕಡೆ ನನ್ಸ್ ಮಟ್ಟಕ್ಕೆ. ಓಪನಿಂಗ್ ಟೈಮ್ ಬಂದಿದ್ರ ಅನ್ಸ, ಗೋಲಿ ಪೂಜಾ ಬಂದಿದ್ರು ನೋಡ್ರಿ. ಅವ್ರು ಮೊದ್ಲೇ ಹೇಳ್ತಾರೆ, ನನಗ ಸಾಕಾಗೈತಿ ರಾಜಕಾರಣ, ನಾ ಏನ್ ಮಾಡ್ಲ, ಜನರು ನನ್ಗೆ ಆರಿಸ್ತಂದ್ರೆ ನಾ ಏನ್ ಮಾಡ್ಲಿ ಅಂತಾರ ಅವ್ರು ಸೀದಾ. ಅವ್ರ ರಾಜಕಾರಣಿನ ಸಾಕಾಗೈತಿ. ಅವ್ರಿಗೆ ಏನ್ ಹೇಳ್ತೀರಿ, ಏನ್ ಅಪೇಕ್ಷೆ ಏನೈತಿ? ಈಗ ನಾವ್ ಹೇಳ್ಬೇಕನ್ನೋದು ಯಾರಿಗಂದ್ರ, ಒಂದು ಗೋವಿಂದ ಕಾರಜೋಳ ಅವ್ರಿಗ್ರಿ, ಇನ್ನೊಂದು ಇವ್ರು ಯತ್ನಾಳ್ ಅವ್ರಿ, ಹಿಂದಾಗಡಿ MB ಪಾಟೀಲ್ ಅವ್ರು. ಇವ್ರು 3 ಮಂದಿ ಏನಿದಾರಲ್ರಿ, ಹಿಂದೂ ಮಾತಾಡ್ಯಾರಿ ಎದ್ರ ಸಂಬಂಧ ತಂದ್ರ ಬಿಜಾಪುರ ಏರ್ಪೋರ್ಟ್ ಸಂಬಂಧ. ಈಗ ಅವ್ರೇ ಬಂದಿ ಏನಂತಿರಲ್ರಿ, ಓಪನಿಂಗ್ ನಡ್ಸ್ಕೊಡ್ರಿ 1 ತಿಂಗಳೊಳಗ ಆದರ್ಶ ಜಲ್ದಿ. ಜನರಿಗ ಏನಂತಿರಲ್ರಿ, ತಮ್ದ ಅವ್ರದೇ ಹಣದಲ್ಲಿ ಖರ್ಚು ಮಾಡಿದ್ದದ ಅವ್ರಿಗೆ ವಾಪಸ್ರಿ ಜನರಿಗೆ. ಇಷ್ಟ ಹೇಳ್ಬೇಕಂತೀನ್ರಿ. ಮತ್ ಈ ವಿಡಿಯೋ ನೋಡ್ರಿ, ಏನ್ ಕ್ವಶನ್ ಕೇಳೋದೇನ್ರಿ? ಈಗ ಇದು ವಿಡಿಯೋ ನೋಡ್ರಿ, ನಾವು ಇಷ್ಟೆಲ್ಲ ಆಫೀಸರ್ಗೆ ಮಾತಾಡಿ ಒಳಗ್ ಬಂದಿ ಏರ್ಪೋರ್ಟ್ನೆಲ್ಲ ತೋರ್ಸಿವ್ರಿ. ಈ ವಿಡಿಯೋ ನಾವ್ ಇಷ್ಟ ಬಂದಿ ಟೈಮ್ ತಗದಿ ನಿಮ್ಗೆಲ್ಲ ಇಷ್ಟು ತೋರ್ಸಿದ ಸಂಬಂಧ ಒಂದ್ ಲೈಕ್ ಒಂದ್ ಕಮೆಂಟ್ ಕೊಡ್ರಿ. ಕಮೆಂಟ್ ಏನ್ ಇರ್ಬೇಕಂತಂದ್ರ, ಬಿಜಾಪುರ ಏರ್ಪೋರ್ಟ್ ಆದಷ್ಟು ಜಲ್ದಿ ಓಪನಿಂಗ್ ಆರ್ ಅಂತ ಹೇಳಿ ಕಮೆಂಟ್ ಬರೀರಿ. ಇದು ವಿಡಿಯೋ ಯತ್ನಾಳ್ ಗೌಡ್ರಿಗೆ ರೀಚ್ ಆಗ್ಬೇಕು. ರೀಚ್ ಆಗ್ಬೇಕು. ನಿಮ್ ಕರ್ತವ್ಯ ನಿಮ್ ಮೇಲೆ ಇದೆ. ಈಗ ಅದೇ ರೀ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬಿಜಾಪುರ ಏರ್ಪೋರ್ಟ್ ಓಪನಿಂಗ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ದಾಗ ಬರೀರಿ. ಯಾಕಂದ್ರೆ ಇದು ಡೆಮೋಕ್ರಸಿ ಅಂತಾರಿ. ನೀವು ಜನನೇ ರಾಜರೇ ಇಲ್ಲಿ ಹೇಳ್ಬೇಕಂದ್ರ
ಬಿಜಾಪುರ ಏರ್ಪೋರ್ಟ್ ಓಪನಿಂಗ್ ಮಾಡ್ರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ ಬರೀರಿ. ನೀವು ಎಷ್ಟು ಮಂದಿ ಹೆಚ್ಚಿಗೆ ಬರೀತೀರಿ ಅದು ಹೋಗಿ ಎಂ ಬಿ ಪಾಟೀಲ್ ಅವರ ಅಲ್ಲಿ, ಯತ್ನಾಳ್ ಅವರ ಅಲ್ಲಿ, ಅಥವಾ ಇವರು ಸಿದ್ದರಾಮಯ್ಯ ಅಲ್ಲಿ ಅವ್ರಿಗೆ ಹೋಗಿ ರೀಚ್ ಆಗ್ತದ್ರಿ. ರೀಚ್ ಆಯ್ತಂದ್ರೆ ಅವ್ರು ಓಪನಿಂಗ್ ಮಾಡ್ತಾರ್ರಿ. ಇಲ್ಲ ನೀವು ಕಮೆಂಟ್ ಸೆಕ್ಷನ್ ಬರೀಲಿಲ್ಲ ಅಂತ ಇವ್ರು ಬರೀತೀರಿ, ನೀವು ಬರದೇ ಬರೀತೀರಿ, ನೆಗೆಟಿವ್ ಹೇಳೋದು ಬರದೇ ಬರೀತೀರಿ. ಅವಾಗ ಓಪನಿಂಗ್ ದಿವ್ಸ ಬರ್ರಿ, ಎಲ್ಲಾರು ನೋಡೋಣಂತೆ. ಬಿಜಾಪುರ ಏರ್ಪೋರ್ಟ್ ಓಪನಿಂಗ್ ದಿವ್ಸ ಪ್ರೋಗ್ರಾಮ್ ಅಟೆಂಡ್ ಆಗೋಣಂತೆ. ಬರ್ರಿ ಆದಷ್ಟು ಹೋಗಿ ಬರ್ರಿ, ಎಲ್ಲಾರು ಬರ್ರಿ, ಒಂದ್ ರೌಂಡ್ ಹೋಗಿ ನೋಡ್ರಿ. ಲೈಕ್, ಕಮೆಂಟ್, ಶೇರ್ ಇದು ನೀವು ಮಾಡಿದ್ರ ಓಪನಿಂಗ್ ಆಗ್ತದ್ರಿ ಜಲ್ದಿ. ಒಂದ್ ಟೈಮಿಗೆ ಕೆಲಸ ಮುಗಿದ್ಮೇಲೆ ಓಪನಿಂಗ್ ಆಗ್ಬೇಕ್ರಿ. ಆಗ್ಲಿಲ್ಲ ಅಂತಂದ್ರ ಸೋಲಾಪುರ ಏರ್ಪೋರ್ಟ್ ದಾಗ ಟೈಪ್ ಆಗಿ ಕೊಡ್ತದ್ರಿ ಪರಿಸ್ಥಿತಿ. ಏರ್ಪೋರ್ಟ್ ಅದ ಮತ್ ಏನಂತಿರ್ಲಿ ಆಪರೇಷನ್ ಆಗಿಲ್ಲ, ಏನು ಇಲ್ಲ. ಅದು ಇದು ನಮ್ ನೋಡ್ರಿ ಹುಬ್ಬಳ್ಳಿ ಏರ್ಪೋರ್ಟ್ ಟೈಪ್ ಆಪರೇಷನಲ್ ಆಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕಂತ ಹೇಳಿ ನಮ್ದು ವಿಚಾರ ಅದರಿ. ನೀವು ಕಮೆಂಟ್ ಮಾಡಿದ್ರ, ನೀವು ಏನಂತಿರಲ್ರಿ, ನೀವು ಕೋಆಪರೇಟ್ ಮಾಡಿದ್ರೆ, ಜನ ಕೋಆಪರೇಟ್ ಮಾಡಿದ್ರೆ ಸಾಧ್ಯ ಅದ ರೀ. ನಿಮ್ದೇ ಹಣ ತಗೊಂಡ್ ಮಾಡಿದ್ದದ, ನೀವು ಕೋಆಪರೇಟ್ ಮಾಡಬೇಕು, ನೀವೇ ಗೆಲ್ಲಿಸ್ಬೇಕ್ರಿ ಈಗ ಅಷ್ಟೇ. ಧನ್ಯವಾದ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.